Hello students, welcome everyone. Okay, and so today let me start with part 2, that is Darwinism theory or theory of Darwin, okay, which comes under your unit 8, Introduction to Evolutionary Theories, paper 5, Genetics and Evolutionary Biology, which is your 5th semester syllabus. Okay, in part 1 I have told you about Lamarckism theory or theory of inheritance of acquired characters. In this class you will be studying the next theory of evolutionary biology or evolution, that is Darwinism, which is also called as Darwin theory. Okay, so introduction to evolutionary theories. This theory is also called as theory of natural selection. They may ask you like Darwinism or Darwin theory or theory of natural selection. Anything they can ask you in your exam. Should not get confused. Okay, so this theory was proposed by Charles Darwin. He is one of the he is called as father of evolution. Okay, he is one famous evolutionary biologist. He proposed, okay, a theory called as Darwin theory. It was based on observations during a sea voyage in a sail ship called HMS Beagle. Okay, what he did was, so he went to voyage ಅಂತ ಹೇಳಿದರೆ ಸೊ ಆನ್ ವಾಟರ್ ಮೀಡಿಯಮ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು. he took the ship, okay, ship in the sense very small one, sail ship ಅಂತ ಶಿಪ್ಗೆ ಹೆಸರು HMS Beagle ಅಂತ ಕೊಡ್ತಾರೆ. ಆ್ಯಂಡ್ he went to ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ತಾರೆ. ಸೊ ವಾಟ್ ಈಸ್ ದ್ಯಾಟ್ ಪ್ಲೇಸ್? ಓಕೆ, ಸೊ ನಿಮಗೆ ಯೂಶ್ವಲಿ ಡಿಫ್ರೆಂಟ್ ಸಿ ಮುಖಾಂತರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ ಬಗ್ಗೆ ಸ್ಟಡಿ ಮಾಡ್ತಾರೆ. ವೆರೈಟಿ, ಡೈವರ್ಸಿಟಿ, ಎವ್ರಿಥಿಂಗ್ ಹಿ ಸ್ಟಡಿಡ್. ಓಕೆ, ಆ್ಯಂಡ್ ದೆನ್ Thomas Malthus, he worked on populations, influenced Darwin. So his work, along with this person, along with Charles Darwin, these two persons also worked. Okay, the population ಬಗ್ಗೆ ತುಂಬ ಸ್ಟಡಿ ಮಾಡ್ತಾರೆ ಥಾಮಸ್ ಮ್ಯಾಲ್ಥಸನ್ ಅವರು. ಓಕೆ, ದೆನ್ ಆಲ್ಫರ್ಡ್ ವ್ಯಾಲೆಸ್ ಈಸ್ ಅ ನ್ಯಾಚುರಲಿಸ್ಟ್. ಹಿ ವರ್ಕ್ಡ್ ಇನ್ ಮಲೆ ಆರ್ಕಿಪೆಲಾಗೋ. ಓಕೆ, ಹಿ ಹ್ಯಾಡ್ ಆಲ್ಸೋ ಕಮ್ ಟು ಸಿಮಿಲರ್ ಕನ್ಕ್ಲೂಷನ್ಸ್. ವಾಟ್ ಈಸ್ ಹಿಸ್, ಇವರಿಬ್ಬರದ್ದು ಕೂಡ ಒಂದೇ ಕನ್ಕ್ಲೂಷನ್ ಆಗಿರುತ್ತೆ, ದಟ್ ಈಸ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಓಕೆ, ದಿಸ್ ವಾಸ್ ದೇರ್ ಇಂಪಾರ್ಟೆಂಟ್ ದಿಸ್ ಒನ್. ನ್ಯಾಚುರಲ್ ಸೆಲೆಕ್ಷನ್ ಬಗ್ಗೆನೇ ಇವರೆಲ್ಲ ಹೇಳ್ತಾರೆ. ಓಕೆ, ಸೊ ಆ್ಯಂಡ್ ದೆನ್ ಸೊ ಹಿ ಗೇವ್ ಬೇಸ್ಡ್ ಆನ್ his study, based on his observation and everything. Okay, he went to different places, he went there and he ಅಲ್ಲಿ ಹೋಗ್ತಾರೆ, ಒಂದು ಪ್ಲೇಸಿಗೆ ಎಲ್ಲ ಇದು ಮಾಡ್ತಾರೆ. ಓಕೆ, so and then finally he told about a theory. Okay, so that theory was called as theory of Darwinism theory. Okay, and then Darwinism is based on two key concepts. ಈ ಡಾರ್ವಿನ್ ಥಿಯರಿ ಎರಡು ಮೇನ್ ಕಾನ್ಸೆಪ್ಟ್ ಮೇಲೆ ಬೇಸ್ಡ್ ಆಗೈತೆ. ಒನ್ ಈಸ್ ಬ್ರಾಂಚಿಂಗ್ ಡಿಸೆಂಟ್ಸ್ ಆ್ಯಂಡ್ ಸೆಕೆಂಡ್ ಇಸ್ ನ್ಯಾಚುರಲ್ ಸೆಲೆಕ್ಷನ್. ಸೊ ಬ್ರಾಂಚಿಂಗ್ ಡಿಸೆಂಟ್ ಅಂತ ಹೇಳಿದ್ರೆ ಇಟ್ ಎಕ್ಸ್ಪ್ಲೇನ್ಸ್ ದಟ್ ಆಲ್ ಆರ್ಗ್ಯಾನಿಸಮ್ಸ್ ಆರ್ ಮಾಡಿಫೈಡ್ ಡಿಸೆಂಡೆಂಟ್ಸ್ ಆಫ್ ಪ್ರೀವಿಯಸ್ ಲೈಫ್ ಫಾರ್ಮ್ಸ್. ಇವಾಗ ಇರುವಂಥ ಎಲ್ಲ ಆರ್ಗ್ಯಾನಿಸಮ್ಸು ಕೂಡ ಹಿಂದಿನ ಕಾಲದಲ್ಲಿ ಇರುವಂಥ ಆರ್ಗ್ಯಾನಿಸಮ್ಸ್ಗೆ ಮಾಡಿಫೈ ಆಗಿ ಬಂದಿರುವಂಥದ್ದು ಅಂತ ಈ ಒಂದು ಡಾರ್ವಿನಿಂದು ಮೇನ್ ಕಾನ್ಸೆಪ್ಟ್. ಓಕೆ, ಆಲ್ ಆರ್ಗ್ಯಾನಿಸಮ್ಸ್ ಆರ್ ಮಾಡಿಫೈಡ್ ಡಿಸೆಂಡೆಂಟ್ಸ್ ಆಫ್ ಪ್ರೀವಿಯಸ್ ಲೈಫ್ ಫಾರ್ಮ್ಸ್. ಫಸ್ಟ್ ಇದ್ದಿದ್ದಂಥ ನಮ್ಮ ಫೋರ್ ಫಾದರ್ಸ್ ಇರ್ತಾರಲ್ಲ, ಅವರಿಂದ ನಾವು ಮಾಡಿಫೈ ಆಗಿ ಬಂದಿರೋವಂಥದ್ದು. ಅವ್ರ ಥರನೇ ಇಲ್ಲ, ಮಾಡಿಫೈಡ್, ಮಾಡ್ರನ್, ವಿ ಆರ್ ಮಚ್ ಮಾಡ್ರನ್. ಓಕೆ, ದೆನ್ ವಾಟ್ ದಟ್ ಈಸ್ ಕಾಲ್ಡ್ ಆಸ್ ಬ್ರಾಂಚಿಂಗ್ ಡಿಸೆಂಟ್ ಅಂತ ಹೇಳ್ತೇವೆ. ದ ನ್ಯಾಚುರಲ್ ಸೆಲೆಕ್ಷನ್. ಸೊ ದಿಸ್ ಕನ್ಸಿಡರ್, ಫಾರ್ ಎಕ್ಸಾಂಪಲ್, ಟು ಟೆಲ್ ಯು an example, you consider a bacterial colony A growing on a given medium. If the medium composition is changed, only a part of the population can survive under new condition. So the variant population B outgrows the others and appear as a new species. That is, B is better than A under new condition. ಓಕೆ, ಫಸ್ಟು ನೀವು ಒಂದು ಗ್ರೋತ್ ಮೀಡಿಯಮ್ನ ತೊಗೋತೀರಾ, ಅದರಲ್ಲಿ ಬ್ಯಾಕ್ಟೀರಿಯಲ್ ಕಾಲೋನಿ ಏನ ಕಲ್ಚರ್ ಮಾಡ್ತೀರಾ. ಇನ್ನೊಂದರಲ್ಲಿ ನೀವೇನು ಮಾಡ್ತೀರಾ, ಆ ಮೀಡಿಯಮ್ ಕಾಂಪೋಸಿಷನ್ನ ಚೇಂಜ್ ಮಾಡಿಬಿಡ್ತೀರಾ. ಚೇಂಜ್ ಮಾಡಿದಾಗ ಈ ಏನು ಬ್ಯಾಕ್ಟೀರಿಯಾ ಗ್ರೋ ಆಗ್ತಿರುತ್ತೆ, ಅದು ಈ ಒಂದು ಚೇಂಜ್ ಆಗಿರೋವಂಥ ಕಂಡೀಷನಲ್ಲಿ ಗ್ರೋ ಆಗೋದಕ್ಕೆ ಅದಕ್ಕೆ ಕಷ್ಟ ಆಗ್ಬಿಡುತ್ತೆ. ಬಿಕಾಸ್ ಇಟ್ ಈಸ್ ಓಲ್ಡ್ ವೆರೈಟಿ ಆರ್ ಇಟ್ ಈಸ್ ಓಲ್ಡ್ ಆರ್ಗ್ಯಾನಿಸಮ್. ಓಕೆ, ಇನ್ ದ್ಯಾಟ್ ನ್ಯೂ ಕಂಡೀಷನ್ ವಾಟ್ ಹ್ಯಾಪನ್ ಮೀನ್ಸ್ ನ್ಯೂ ವೇರಿಯಂಟ್ ವಿಲ್ ಡೆವಲಪ್. ಅಲ್ಲಿ ನ್ಯೂ ಮೀಡಿಯಮ್ ಕಾಂಪೋಸಿಷನ್ಗೆ ಸರಿ ತಕ್ಕಂಗೆ ಅದು ಹೊಸ ಕೆಲವೊಂದು ಬ್ಯಾಕ್ಟೀರಿಯಾಸ್ ಡೆವಲಪ್ ಆಗಿಬಿಡುತ್ತೆ ಇಲ್ಲಿ. ಓಕೆ, ಸೊ ದಿಸ್ ಔಟ್ಗ್ರೋಸ್ ದ ಅದರ್ಸ್ ಆ್ಯಂಡ್ ಅಪಿಯರ್ ಆ್ಯಸ್ ಅ ನ್ಯೂ ಸ್ಪೀಷೀಸ್.
ಓಕೆ ದಿಸ್ ವಾಟ್ ಇಟ್ ಡಸ್ ಇಸ್ ಎ ಸ್ಪೀಶೀಸ್ ಏನಿರುತ್ತೆ ಅದನ್ನು ಔಟ್ಗ್ರೋತ್ ಮಾಡಿಬಿಟ್ಟು ಇದು ನ್ಯೂ ಸ್ಪೀಶೀಸ್ ಆಗಿ ಡೆವಲಪ್ ಆಗೋದು. ಯಾಕಂತ ಹೇಳಿದರೆ ಚೇಂಜ್ ಆಗಿರುವಂಥ ನ್ಯೂ ಕಂಡೀಷನಲ್ಲಿ ಅದು ಬೆಟರ್ ಆಗೈತೆ. ಹಿಯರ್ ಬಿ ಈಸ್ ಬೆಟರ್ ದ್ಯಾನ್ ಎ ಅಂಡರ್ ನ್ಯೂ ಕಂಡೀಷನ್. ಎ ವಾಸ್ ಬೆಟರ್ ಇನ್ ಓಲ್ಡ್ ಕಂಡೀಷನ್, ಆದರೆ ಇವಾಗ ಚೇಂಜ್ ಆಗಿರುವಂಥ ಕಂಡೀಷನಲ್ಲಿ ಆ ಬಿನ ಬದುಕಕ್ಕೆ ಸಾಧ್ಯ ಆಗ್ತಿಲ್ಲ. ಓಕೆನಾ, ಎ ಕುಡ್ ನಾಟ್ ಸರ್ವೈವ್ ದೇರ್. ಸೊ ದೇರ್ ಬೈ ಇಟ್ ಹ್ಯಾಸ್ ಚೇಂಜ್ಡ್ ಟು some extent and developed into a new form that is called as B form here, variant ಅಂತ ಹೇಳ್ತೀವಿ. ಇದನ್ನು ನಾವು ವಾಟ್ ಈಸ್ ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ನೇಚರ್ ಸೆಲೆಕ್ಟ್ಸ್ ಫಾರ್ ಫಿಟ್ನೆಸ್. ಓಕೆನಾ, ಇಲ್ಲಿ ಓಲ್ಡ್ ಮೀಡಿಯಮಲ್ಲಿ ಎ ಸ್ಪೀಷೀಸ್ ಚೆನ್ನಾಗಿತ್ತು, ಕಾಲನಿ ಎ ಚೆನ್ನಾಗಿತ್ತು. ಹೊಸ ಇದರಲ್ಲಿ ಕಾಲನಿ ಬಿ ಚೆನ್ನಾಗೈತೆ. ಇದಕ್ಕೆ ಇಲ್ಲಿ ಹೊಸ ನ್ಯೂ ಕಂಡೀಷನ್ಗೆ ಬಂದಾಗ ಇದನ್ನು ಸೆಲೆಕ್ಟ್ ಮಾಡುತ್ತೆ, ಇದನ್ನು ರಿಜೆಕ್ಟ್ ಮಾಡುತ್ತೆ. ಸೊ ದ ನೇಚರ್ ವಿಲ್ ಆಲ್ವೇಸ್ ಸೆಲೆಕ್ಟ್ ಫಾರ್ ದ ಫಿಟ್ನೆಸ್. ಓಕೆ, ಸೊ ದರ್ ಈಸ್ ಅನದರ್ ಒನ್ ಎಕ್ಸಾಂಪಲ್. ಇಲ್ಲಿ ಸ್ನೇಲ್ಸ್ ಎರಡು ಥರ ಸ್ಪೀಶೀಸ್ ಐತೆ. ಓಕೆ, ಒನ್ ಈಸ್ ಹ್ಯಾವ್ ವೈಟ್ ಸ್ನೇಲ್ ಸ್ಪೀಶೀಸ್ ಆ್ಯಂಡ್ ಬ್ರೌನ್ ಸ್ನೇಲ್ ಸ್ಪೀಶೀಸ್ ಅಂತ. ಸೊ ದಿ ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ವೇರಿಯೇಷನ್ ಆ್ಯಂಡ್ ನ್ಯಾಚುರಲ್ ಸೆಲೆಕ್ಷನ್ ಆ್ಯಂಡ್ ನ್ಯೂ ಜನ್ರೇಷನ್. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಆರ್ ದ ಓಲ್ಡ್ ಸ್ಟಾಕ್ಸ್. ವೇರಿಯಂಟ್ ಹ್ಯಾಸ್ ಡೆವಲಪ್ಡ್. ಬ್ರೌನ್ ಕಲರ್ ಇರುವಂಥದ್ದು ಇವಾಗ ಹೊಸದಾಗಿ ಡೆವಲಪ್ ಆಯಿತು. ಇಲ್ಲಿ ಇಂಡಿವಿಜುವಲ್ ಶೋ ವೇರಿಯೇಷನ್, ಸಮ್ ಆಫರ್ ಆ್ಯನ್ ಅಡ್ವಾಂಟೇಜ್. ಓಕೆನಾ, ಇಲ್ಲಿ ಅಡ್ವಾಂಟೇಜಸ್ ಆಗುತ್ತೆ. ದೆನ್ ಬೆಸ್ಟ್ ಸ್ಯೂಟೆಡ್ ಆರ್ ಫೇವರ್ಡ್ ಆ್ಯಂಡ್ ಸೆಲೆಕ್ಟೆಡ್. ನೇಚರ್ ವಿಲ್ ಸೆಲೆಕ್ಟ್ ದಿಸ್ ನ್ಯೂ ವೇರಿಯಂಟ್ ವಿಚ್ ಹ್ಯಾಸ್ ಬೀನ್ ಡೆವಲಪ್ಡ್. ಯಾಕಂದರೆ ಎನ್ವಿರಾನ್ಮೆಂಟ್ ಚೇಂಜ್ ಆದಾಗ ಆರ್ಗ್ಯಾನಿಸಮು ಕೂಡ ಅದಕ್ಕೆ ತಕ್ಕಂಗೆ ಚೇಂಜ್ ಆಗಬೇಕು. ಆ್ಯಂಡ್ ಫೈನಲಿ ನ್ಯೂ ಜನ್ರೇಷನ್ ಫುಲ್ ಎಲ್ಲ ಬ್ರೌನ್ ಕಲರೇ ಬರುತ್ತೆ. ದಿಸ್ ವೈಟ್ ಸ್ಪೀಶೀಸ್ ಇಸ್ ಕಂಪ್ಲೀಟ್ಲಿ ಡಿಸಪಿಯರ್ಡ್. ಓಕೆ, ವೇರಿಯೇಷನ್ ಇನ್ಕ್ರೀಸಸ್ ಇನ್ ದ ಫ್ರೀಕ್ವೆನ್ಸಿ ನಾವು. ಸೊ ದಟ್ ಈಸ್ ಬ್ರೌನ್ ಕಲರ್ ಸ್ಪೀಶೀಸ್ ಆರ್ ಮೋರ್ ಇನ್ ನಂಬರ್, ಜಾಸ್ತಿ ಆಯಿತು. ಇವಾಗ ಇದನ್ನು ನೇಚರ್ ಸೆಲೆಕ್ಟ್ ಮಾಡುತ್ತೆ ಆ್ಯಂಡ್ ನ್ಯೂ ಜನ್ರೇಷನ್, ನ್ಯೂ ಸ್ಪೀಶೀಸ್ ಇಸ್ ಡೆವಲಪ್ಡ್. ದಿಸ್ ಈಸ್ ಕಾಲ್ಡ್ ಆಸ್ ಎವಲ್ಯೂಷನ್. ಸೊ ಪ್ರಿನ್ಸಿಪಲ್ಸ್ ಆಫ್ ಡಾರ್ವಿನಿಸಮ್. ಹೆರಿಟೇಬಲ್ ಮೈನರ್ ವೇರಿಯೇಷನ್ಸ್. ಫಸ್ಟ್ ಪ್ರಿನ್ಸಿಪಲ್ ಬಂದು ಹೆರಿಟೇಬಲ್ ಮೈನರ್ ವೇರಿಯೇಷನ್. ಹಂಗಂದರೆ ಇಟ್ ಈಸ್ ಐದರ್ ಬೆನಿಫಿಷಿಯಲ್ ಆರ್ ಹಾರ್ಮ್ಫುಲ್ ಟು ದ ಆರ್ಗನಿಸಮ್. ಹೆರಿಟೇಬಲ್ ಮೈನರ್ ಕೆಲವೊಂದು ವೇರಿಯೇಷನ್ಸ್ ಆಗಿರುತ್ತೆ, ಅದು ಇನ್ಹೆರಿಟ್ ಆಗುತ್ತೆ. ಓಕೆ, ವೆರಿ ಮೈನ್ಯೂಟ್ ವೇರಿಯೇಷನ್. ಫಸ್ಟ್ ಒಂದು ಕ್ಯಾರೆಕ್ಟರ್ ಇರುತ್ತೆ, ಅದು ಆ ಕ್ಯಾರೆಕ್ಟರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅಲ್ಲಿ ಚೇಂಜಸ್ ಆದಾಗ ಅದು ಇನ್ಹೆರಿಟ್ ಆಗುತ್ತೆ. ಅದು ಇನ್ಹೆರಿಟ್ ಆಗಿರುವಂಥ ವೇರಿಯೇಷನ್ ಕ್ಯಾರೆಕ್ಟರ್ಸು ಬೆನಿಫಿಟ್ ಆಗ್ಬೋದು ಅಥವಾ ಹಾರ್ಮ್ಫುಲ್ಲು ಕೂಡ ಆಗ್ಬೋದು ಆರ್ಗನಿಸಮ್ಗೆ ಅಂತ ಹೇಳ್ತಾರೆ. ದೆನ್ ಓವರ್ ಪ್ರೊಡಕ್ಷನ್. ವಾಟ್ ಈಸ್ ಓವರ್ ಪ್ರೊಡಕ್ಷನ್? ಪಾಪ್ಯುಲೇಷನ್ ಸೈಜ್ ಗ್ರೋಸ್ ಎಕ್ಸ್ಪೊನೆನ್ಷಿಯಲಿ ಡ್ಯೂ ಟು ಮ್ಯಾಕ್ಸಿಮಮ್ ರೀಪ್ರೊಡಕ್ಷನ್. ಇಲ್ಲೇನಾಗುತ್ತೆ, ಪಾಪ್ಯುಲೇಷನ್ ಸೈಜ್ ತುಂಬ ಗ್ರೋ ಆಗುತ್ತೆ. ಎಕ್ಸ್ಪೊನೆನ್ಷಿಯಲಿ ಅಂತ ಹೇಳಿದರೆ 2 4 to 16 ಈ ಥರ ಎಕ್ಸ್ಪೊನೆನ್ಷಿಯಲ್ ಫಾರ್ಮಲ್ಲಿ ಗ್ರೋ ಆಗುತ್ತೆ, ತುಂಬ ಜಾಸ್ತಿ ಡ್ಯೂ ಟು ಮ್ಯಾಕ್ಸಿಮಮ್ ರೀಪ್ರೊಡಕ್ಷನ್ ಜಾಸ್ತಿ ಆದಾಗ. ಓಕೆ, ಓವರ್ ಪ್ರೊಡಕ್ಷನ್ ಆಗುತ್ತೆ. ಎಕ್ಸಾಂಪಲ್ ಬ್ಯಾಕ್ಟೀರಿಯಲ್ ಪಾಪ್ಯುಲೇಷನಲ್ಲಿ ನಿಮ್ಗೆ ತುಂಬ ಜಾಸ್ತಿ ಆಗುತ್ತೆ. ಸೊ ಥರ್ಡ್ ಪ್ರಿನ್ಸಿಪಲ್ ಬಂದು ಲಿಮಿಟೆಡ್ ನ್ಯಾಚುರಲ್ ರಿಸೋರ್ಸಸ್. ಇಲ್ಲಿ ರೀಪ್ರೊಡಕ್ಷನ್ ಜಾಸ್ತಿ ಆಯಿತು, ಸೊ ಆವಾಗ ಪಾಪ್ಯುಲೇಷನ್ ಸೈಜ್ ಇನ್ಕ್ರೀಸ್ ಆಯಿತು. ಬಟ್ ರಿಸೋರ್ಸಸ್ ಮಾತ್ರ ಅಷ್ಟೇ ಇರುತ್ತಾ, ಅದಕ್ಕೂ ಇನ್ಕ್ರೀಸ್ ಆಗೋದಿಲ್ಲ. ಸೊ ರಿಸೋರ್ಸಸ್ ಆರ್ ನಾಟ್ ಇನ್ಕ್ರೀಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಪಾಪ್ಯುಲೇಷನ್ ಸೈಜ್. ಇಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಾಗೆಲ್ಲ ನಿಮಗೆ ರಿಸೋರ್ಸಸ್ ಇನ್ಕ್ರೀಸ್ ಆಗೋದಿಲ್ಲ, ಅದೆಷ್ಟಿರುತ್ತೆ ಅಷ್ಟೇ ಇರುತ್ತೆ. ಆವಾಗ ಏನಾಗ್ಬಿಡುತ್ತೆ, ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಆಬ್ವಿಯಸ್, ರೈಟ್? ಸೊ ರಿಸೋರ್ಸ್ ಕಡಿಮೆ ಇರುತ್ತೆ, ಸೋರ್ಸ್ ಕಡಿಮೆ ಇರುತ್ತೆ. ಓಕೆ, ತುಂಬ ಜನ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳಿದರೆ ಆವಾಗ ನಿಮಗೆ ಏನಾಗುತ್ತೆ, ದಿಸ್ ಕಾಂಪಿಟೇಷನ್ ವಿಲ್ ಸ್ಟಾರ್ಟ್. ನೌ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ವಿಲ್ ಸ್ಟಾರ್ಟ್. That is, it is the competition among the organism for resources so that the population size is limited. Okay, so everybody will start fighting for the resources. Food, maybe for the food, maybe for the shelter, for mating, for partner, anything for that. Okay, then next what happens, in survival of the fittest, struggle for existence, organism with beneficial variations can utilize resources better. In struggle what happens is, yaar fit agirtare, those who are strong, those who are fit physically and healthy in the healthy way, if they are fit, then they will utilize the resources and they will develop into a better variety. Okay, hence they survive and reproduce. ಯಾರು ಫಿಟ್ ಆಗಿರ್ತಾರೆ, ಯಾರು ಹೆಲ್ದಿ ಆಗಿರ್ತಾರೆ, ವಿಚ್ ಆರ್ ಆ್ಯಕ್ಟಿವ್, ದೇ ವಿಲ್ ಸರ್ವೈವ್ ಆ್ಯಂಡ್ ದೇ ವಿಲ್ ರಿಪ್ರೊಡ್ಯೂಸ್. ದಿಸ್ ಇಸ್ ಕಾಲ್ಡ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಓಕೆ, ಸೊ ದೋಸ್ ಹೂ ಇಸ್ ಫಿಟ್ ವಿಲ್ ಸರ್ವೈವ್, ಬದುಕುತ್ತೆ. ಯಾರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅವರು ಬದುಕ್ತಾರೆ. ಓಕೆನಾ, ದಿಸ್ ಲೀಡ್ಸ್ ಟು ಚೇಂಜಸ್ ಇನ್ ದ ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ನ್ಯೂ ಫಾರ್ಮ್ಸ್ ವಿಲ್ ಅಪಿಯರ್. ಓಕೆ, ವೇರಿಯೇಷನ್ ಆದಾಗ ನ್ಯೂ ಫಾರ್ಮ್ ಡೆವಲಪ್ ಆಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆಗುತ್ತೆ, ನಾವು ನ್ಯೂ ಫಾರ್ಮ್ ವಿಲ್ ಡೆವಲಪ್. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಸ್ಪೀಸಿಯೇಷನ್ ಅಂತ ಹೇಳ್ತೀವಿ, ಅಥವಾ ಫಾರ್ಮೇಷನ್ ಆಫ್ ದ ನ್ಯೂ ಸ್ಪೀಶೀಸ್, ಎವಲ್ಯೂಷನ್ ಆಫ್ ದ ನ್ಯೂ ಸ್ಪೀಶೀಸ್ ಫ್ರಮ್ ದ ಓಲ್ಡರ್ ಒನ್ ಈಸ್ ಕಾಲ್ಡ್ ಸ್ಪೀಸಿಯೇಷನ್ ಆರ್ ಎವಲ್ಯೂಷನ್ ಅಂತಲೂ ಕೂಡ ನೀವು ಹೇಳ್ಬೋದು. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ದ ಸೆಂಟ್ರಲ್ ಥೀಮ್ ಆಫ್ ಡಾರ್ವಿನಿಸಮ್ ಹಿಯರ್.
ಈ ಸೈಡ್ ಓವರ್ ಪ್ರೊಡಕ್ಷನ್ ಆಗುತ್ತೆ, ಅದರಿಂದ ಸ್ಟ್ರಗಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ವೇರಿಯೇಷನ್ಸ್ ವಿಲ್ ಡೆವಲಪ್. ವೈ ವೇರಿಯೇಷನ್ಸ್? ಇಟ್ ಹ್ಯಾಸ್ ಟು ಸರ್ವೈವ್. ಎಷ್ಟು ಯಾವ ಥರ ಎನ್ವಿರಾನ್ಮೆಂಟ್ ಇದೆ ಆ ಥರ ಬದುಕಬೇಕಾದಾಗ ವೇರಿಯೇಷನ್ಸ್ ಬರುತ್ತೆ. ಅನ್ಫೇವರಬಲ್ ವೇರಿಯೇಷನ್ಸ್ ಇರುತ್ತೆ, ಕೆಲವೊಂದು ಫೇವರಬಲ್ ವೇರಿಯೇಷನ್ಸ್ ಇರುತ್ತೆ. ಅನ್ಫೇವರಬಲ್ ವೇರಿಯೇಷನ್ಸ್ ಇದ್ದಾಗ ಆ ಒಂದು ಸ್ಪೀಷೀಸು ಎಲಿಮಿನೇಟ್ ಆಗುತ್ತೆ, ಅನೇಬಲ್ ಟು ಸರ್ವೈವ್ ಆ್ಯಂಡ್ ದೇ ವಿಲ್ ಬಿ ಎಲಿಮಿನೇಟೆಡ್. ಓಕೆ, ಸೊ ಫೇವರಬಲ್ ವೇರಿಯೇಷನ್ಸ್ ಇದ್ದಾಗ ಇಲ್ಲಿ ಏನಾಗುತ್ತೆ, ನೇಚರ್ ಸೆಲೆಕ್ಟ್ ಮಾಡುವಂಥ ವೇರಿಯೇಷನ್ಸ್ ಇದ್ದಾಗ ದ ಆರ್ಗ್ಯಾನಿಸಮ್ ವಿತ್ ದೀಸ್ ಫೇವರಬಲ್ ಕ್ಯಾರೆಕ್ಟರ್ಸ್ ದೇಸ್ ಆರ್ ಸರ್ವೈವ್ಡ್. ಓಕೆ, ಆ್ಯಂಡ್ ದೇ ಆರ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಆ್ಯಂಡ್ ದೆನ್ ಇನ್ಹೆರಿಟೆನ್ಸ್ ಆಫ್ ದ ಫೇವರಬಲ್ ಕ್ಯಾರೆಕ್ಟರ್ಸ್ ಆಗುತ್ತೆ, ಇನ್ಹೆರಿಟ್ ಆಗುತ್ತೆ, ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಇನ್ಹೆರಿಟ್ ಆಗುತ್ತೆ. ಆ್ಯಂಡ್ ಗ್ರ್ಯಾಜುವಲ್ ಅಕ್ಯುಮುಲೇಷನ್ ಆಫ್ ದ ಫೇವರಬಲ್ ವೇರಿಯೇಷನ್ಸ್ ಟೇಕ್ಸ್ ಪ್ಲೇಸ್. ಇಂಥ ಒಳ್ಳೆ ಕ್ಯಾರೆಕ್ಟರ್ಸು ಇನ್ಹೆರಿಟ್ ಆಗ್ತಾ ಫೈನಲಿ ಒಂದು ಜನ್ರೇಷನಲ್ಲಿ ಎಲ್ಲ ಒಳ್ಳೆ ಕ್ಯಾರೆಕ್ಟರ್ಸು ಬಂದು ಅಕ್ಯುಮುಲೇಟ್ ಆಗುತ್ತೆ. ಆ್ಯಂಡ್ ದಟ್ ವಿಲ್ ಡೆವಲಪ್ ಇನ್ ಟು ಅ ನ್ಯೂ ಸ್ಪೀಷೀಸ್, ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಒರಿಜಿನ್ ಆಫ್ ನ್ಯೂ ಸ್ಪೀಷೀಸ್. ದಿಸ್ ಈಸ್ ದ ಸೆಂಟ್ರಲ್ ಥೀಮ್ ಆಫ್ ಯುವರ್ ಡಾರ್ವಿನಿಸಮ್. ಓಕೆ, ಸೊ ಇದಕ್ಕೂ ಕೂಡ ಕ್ರಿಟಿಸಿಸಮ್ ಐತೆ, ಯಾವ ಥರ ನಿಮಗೆ ಲೆಮಾರ್ಕಿಸಮಿಗೆ ಐತೆ ಆ ಥರ. ಡಾರ್ವಿನ್ he ignored about origin of variation and mechanism of evolution or speciation. ಓಕೆ, ಇವ್ರೇನು ಮಾಡ್ತಾರೆ ಹೇಳ್ತಾರೆ, ಆದರೆ ವೇರಿಯೇಷನ್ ಯಾವ ಥರ ಆಯಿತು, ಒರಿಜಿನ್ ಆಫ್ ವೇರಿಯೇಷನ್ ಹೌ ಇಟ್ ವಿಲ್ ಟೇಕ್ಸ್ ಪ್ಲೇಸ್. ಇವರು ಕೂಡ ಜೀನ್ಸ್ ಬಗ್ಗೆ ಮಾತಾಡೋದಿಲ್ಲ. ಹಿ ಈಸ್ ನಾಟ್ ಟಾಕಿಂಗ್ ಅಬೌಟ್ ದ DNA ಆರ್ ದ ಜೀನ್ಸ್ ಹಿಯರ್. ಆ್ಯಂಡ್ ಮೆಕ್ಯಾನಿಸಮ್ ಆಫ್ ಎವಲ್ಯೂಷನ್ ಆ್ಯಕ್ಚುಲಿ ಯಾವ ಥರ ಆಗುತ್ತೆ, ದಟ್ ಈಸ್ ಸ್ಪೀಸಿಯೇಷನ್ ಯಾವ ಥರ ಆಗುತ್ತೆ ಅಂತ ಮೆಕ್ಯಾನಿಸಮ್ ಹೇಳಲಿಲ್ಲ, ಸುಮ್ಮನೆ ಹಾಗೆ ಥಿಯರಿಟಿಕಲಿ ಹೇಳ್ತಾರೆ. ಸೊ ದೇರ್ ಬೈ ಈ ಥಿಯರಿ ಮಚ್ ಆಕ್ಸೆಪ್ಟೆಡ್ ಥಿಯರಿ ಆಗೈತೆ. ಬಟ್ ದಿಸ್ ಇಸ್ ದ ಕ್ರಿಟಿಸಿಸಮ್ ಅಂತ ಹೇಳಿದ್ರೆ ಅದಕ್ಕೆ ಅದು ಅವರು ಮಾಡಿರೋವಂಥ ಕೆಲವೊಂದು ತಪ್ಪನ್ನು ಇಲ್ಲಿ ಕ್ರಿಟಿಸೈಸ್ ಮಾಡೋವಂಥದ್ದು. ಓಕೆ, ಸೊ I'll tell you once again, we have started with the evolutionary theory. ಇಲ್ಲಿ ಡಾರ್ವಿನಿಸಮ್ ಥಿಯರಿ ಬಗ್ಗೆ ಮಾತಾಡಿದ್ವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ as theory of natural selection. This was given by Charles Darwin. Okay, so he has observed during his sea voyage ಹೋಗಿರ್ತಾರೆ through HMS Beagle ಅಂತ. ಓಕೆ, ಆ್ಯಂಡ್ ಗ್ಯಾಲಪಗೋಸ್ ಐಲ್ಯಾಂಡ್ ಅಂತಪ್ಪ ಅವರು ಆ ಒಂದು ಪ್ಲೇಸಿಗೆ ಹೋಗ್ತಾರೆ. ಈ ಗ್ಯಾಲಪಗೋಸ್ ಐಲ್ಯಾಂಡ್ ಅಂತ ಹೇಳ್ತೀವಿ. ಅದರಲ್ಲಿ ತುಂಬ ವೆರೈಟೀಸ್ ಆಫ್ ಪ್ಲಾಂಟ್ಸ್, ಆ್ಯನಿಮಲ್ಸ್, ಫಿಂಚರ್ಸ್, ಬರ್ಡ್ಸ್ ಇರುತ್ತಲ್ಲ, ಅದ್ರ ಬಗ್ಗೆ ಎಲ್ಲ ತುಂಬ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದಾರೆ ಇವರು. ಹಿ ಹ್ಯಾಸ್ ಗಿವನ್ ಅನ್ ಐಡಿಯಾ. ಅಡಾಪ್ಟಿವ್ ರೇಡಿಯೇಷನ್ ಇನ್ ಡಾರ್ವಿನ್ ಫಿಂಚರ್ಸ್ ಅಂತಲೇ ಒಂದು ಕಾನ್ಸೆಪ್ಟ್ ಐತೆ ನಿಮಗೆ. ಓಕೆ, ಯಾವ ಥರ ಒಂದೇ ಥರ ಇದ್ದಿದ್ದಂಥ ಸ್ಪೀಷೀಸು ಅದ್ರದ್ದು ಫುಡ್ ಹ್ಯಾಬಿಟ್ ಚೇಂಜ್ ಆಗುತ್ತೆ. ಕೆಲವೊಂದು ಫ್ರೂಟ್ಸನ್ನು ತಿನ್ನುತ್ತೆ, ಕೆಲವೊಂದು ಸೀಡ್ಸನ್ನು ತಿನ್ನುತ್ತೆ, ಕೆಲವೊಂದು ನಟ್ಸನ್ನು ತಿನ್ನುತ್ತೆ, ಕೆಲವೊಂದು ಕಾರ್ನಿವರಸ್ ಆಗುತ್ತೆ. ಈ ಥರ ಬೇಸ್ಡ್ ಆನ್ ದ ಚೇಂಜಸ್ ಅದರದ್ದು ಬೀಕ್ ಮಾಡಿಫೈ ಆಗ್ತಾ ಬರುತ್ತೆ. ಅದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದಾರೆ. ಹಿ ವೆಂಟ್ ಟು an island called as Galapagos Island on his ship called as HMS Beagle, and based on his studies he gave this theory. And same as he gave the concept, ಇವರು ಕೂಡ ಈ ಎರಡು ಕಾನ್ಸೆಪ್ಟ್ ಮೇಲಿನ ತುಂಬ ಕನ್ಕ್ಲೂಷನ್ ಸೇಮ್ ಇದೇ ಥರ ಇರುತ್ತೆ ಇವರಿಬ್ರದ್ದು, ಥಾಮಸ್ ಮಾಲ್ಥಸ್ ಆ್ಯಂಡ್ ಆಲ್ಫರ್ಡ್ ವ್ಯಾಲಸ್. ಓಕೆ, so then Darwinism is based on two key concepts. One is branching descent, that is it explains that all organisms are modified descendants of previous life organisms or life forms. Then natural selection ಬಗ್ಗೆ ಹೇಳ್ತಾರೆ, that is nature will select for the fittest ಅಂತ. I have given you two examples, ಒಂದು ಸ್ನೇಲ್ಸ್ ಒಂದು ಬ್ಯಾಕ್ಟೀರಿಯಾ ಅದು ಕೊಟ್ಟಿದ್ದೀನಿ ಇಲ್ಲಿ ನಿಮಗೆ. ಓಕೆ, ವೇರಿಯೇಷನ್ ಆಗುತ್ತೆ, ನ್ಯೂ ಸ್ಪೀಷೀಸ್ ಯಾವುದ್ರಲ್ಲಿ ವೇರಿಯೇಷನ್ ಇರುತ್ತೆ ಅದನ್ನು ನೇಚರ್ ಸೆಲೆಕ್ಟ್ ಮಾಡುತ್ತೆ. ಆ್ಯಂಡ್ ನೌ ಇಟ್ ಈಸ್ ನ್ಯೂ ಜನ್ರೇಷನ್. So principles, there are 5 principles of Darwinism: heritable minor variations, then overproduction and limited natural resources, struggle for existence and survival of the fittest. Okay, so the central theme of the Darwinism, overproduction, ಅದರಿಂದ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಆಗುತ್ತೆ, ವೇರಿಯೇಷನ್ಸ್ ಡೆವಲಪ್ ಆಗುತ್ತೆ. ಅನ್ಫೇವರಬಲ್ ವೇರಿಯೇಷನ್ಸ್ ಇರುವಂಥ ಆರ್ಗ್ಯಾನಿಸಮ್ಸ್ they will unable to survive and they are eliminated. So nature will select for the favorable variations, and the organism with the favorable variations they survive and they are fittest. And the characters which are there, favorable characters, they will be inherited, okay, from one generation to another generation. And finally gradual accumulation of the favorable variations will take place, and then origin of the new species will occur. So this is about the central theme of the Darwinism. Then criticism. So Darwin he ignored about origin of variations ಬಗ್ಗೆ ಅಷ್ಟೊಂದು ಮಾತಾಡಲಿಲ್ಲ. ಮತ್ತು ಮೆಕ್ಯಾನಿಸಮ್ ಯಾವ ಥರ ವೇರಿಯೇಷನ್ ಆಗುತ್ತೆ, ಸ್ಪೀಸಿಯೇಷನ್ ಯಾವ ಥರ. ಐ ಸೆಡ್ ಯು ವಾಟ್ ಇಸ್ ಸ್ಪೀಸಿಯೇಷನ್, ಡೆವಲಪ್ಮೆಂಟ್ ಆಫ್ ದ ನ್ಯೂ ಸ್ಪೀಷೀಸ್ ಫ್ರಮ್ ದ ಓಲ್ಡ್ ಒನ್. ದೆನ್ ಎವಲ್ಯೂಷನ್ ಯಾವ ಥರ ಆಗುತ್ತೆ ಅಂತ ಮೆಕ್ಯಾನಿಸಮ್ ಎಲ್ಲ ಹೇಳೋದಿಲ್ಲ. ಹಿ ಈಸ್ ನಾಟ್ ಕಾನ್ಸಂಟ್ರೇಟಿಂಗ್ ಅಬೌಟ್ ಜೀನ್ಸ್, DNA,
ನಥಿಂಗ್ ಇದೆಲ್ಲ ಇವ್ರು ಹೇಳೋದಿಲ್ಲ. ಸೊ ದಿಸ್ ಇಸ್ ದ ಕ್ರಿಟಿಸಿಸಮ್. ಬಟ್ ಲ್ಯಾಮಾರ್ಕಿಸಮಿಂದ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಮೋಸ್ಟ್ accepted theory. Okay, so with this I'll be stopping today's class of theories of this one, evolutionary biology. In that we have completed Darwinism. So thank you students for listening.